ತಪ್ಪುಗಳ ಹೊರತಾಗಿಯೂ ಯುದ್ಧಕಾಂಡ 2 ಸಿನಿಮಾ ಗೆದ್ದಿತ್ತು. ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಇದೀಗ ಅಮೆಜಾನ್ ಪ್ರೈಮ್ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ. ಕಳೆದ 2 ವಾರಗಳಿಂದ OTTಯಲ್ಲಿ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಈ ವೀಕೆಂಡ್ನಲ್ಲಿ ಮನೆಯಲ್ಲಿ ಕುಳಿತು ಅಜೇಯ್ ರಾವ್ ಅವರ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಈ ಸಿನಿಮಾದ ಕಥೆ ಏನಂದರೆ, ನ್ಯಾಯಾಲಯದ ಆವರಣದಲ್ಲಿ ನಿವೇದಿತಾ ಎಂಬಾಕೆ ಆರೋಪಿಯೊಬ್ಬನನ್ನು ಶೂಟ್ ಮಾಡಿ ಕೊಲ್ಲುವುದರೊಂದಿಗೆ ಯುದ್ಧಕಾಂಡ 2 ಸಿನಿಮಾದ ಕಥೆ ಶುರುವಾಗುತ್ತೆ. ಅದಕ್ಕೆ ಕಾರಣ ಏನು, ಆಕೆ ಮಾಡಿದ್ದು ಸರಿನಾ ತಪ್ಪಾ, ವಕೀಲ ಭರತ್ ಅಂದರೆ ಅಜೇಯ್ ರಾವ್ ಪ್ರಕರಣದಲ್ಲಿ ನಿವೇದಿತಾಗೆ ಶಿಕ್ಷೆಯಾಗುವುದನ್ನು ಹೇಗೆ ತಡೀತಾನೆ ಎನ್ನುವುದು ಚಿತ್ರದ ಇನ್ನುಳಿದ ಕಥೆ. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ನಟ ಅಜೇಯ್ ರಾವ್ಗೆ ಈ ಸಿನಿಮಾ ಒಂದು ಒಳ್ಳೆಯ ಬ್ರೇಕ್ ಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ. ಇನ್ನು ಉತ್ತರಕಾಂಡ ಸಿನಿಮಾದ ಅಪ್ಡೇಟ್ ಕಡೆ ನೋಡೋದಾದರೆ, ಈ ಸಿನಿಮಾ ಸ್ಟಾಪ್ ಆಗಿದೆ ಅಂತ ರೂಮರ್ಸ್ ಹರಡಿತ್ತು. ಆದರೆ ಉತ್ತರಕಾಂಡ ಚಿತ್ರದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಜಾಸ್ತಿ ಇವೆ. ಅದರಲ್ಲೂ ಡಾಲಿ ಮತ್ತು ಶಿವಣ್ಣನ ಆ್ಯಕ್ಷನ್ ಹೆಚ್ಚಿದೆ. ಚಿತ್ರದಲ್ಲಿ ಅತಿ ಹೆಚ್ಚು ಫೈಟ್ಸ್ ಇವೆ. ಹಾಗಾಗಿಯೇ ನಾವು ಶಿವಣ್ಣನಿಗೆ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ರೆಸ್ಟ್ ಕೊಟ್ಟಿದ್ದೇವೆ. ಅವರಿಗೆ ಆರಾಮಿಲ್ಲದ ಕಾರಣ ನಮ್ಮ ಉತ್ತರಕಾಂಡದ ಕೆಲಸವನ್ನು ಪೋಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಡೈರೆಕ್ಟರ್. ಶೀಘ್ರದಲ್ಲೇ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ. ಅತ್ತ ನಟ ದರ್ಶನ್ ಪ್ರಸ್ತುತ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ದಾರೆ. ಕಳೆದ ತಿಂಗಳೇ ಡೆವಿಲ್ ಸಿನಿಮಾದ ಟಾಕಿ ಭಾಗದ ಚಿತ್ರೀಕರಣಕ್ಕೆ ಫುಲ್ ಸ್ಟಾಪ್ ಬಿದ್ದಿತ್ತು. ದರ್ಶನ್ ಕನ್ವರ್ಲಾಲ್ ಗೆಟಪ್ ಪೋಸ್ಟರ್ ರಿಲೀಸ್ ಮಾಡುವ ಮೂಲಕ ಟಾಕಿ ಮುಕ್ತಾಯವಾಗಿದ್ದ ವಿಷಯ ಸಿನಿಮಾ ತಂಡ ಘೋಷಣೆ ಮಾಡಿತ್ತು. ಡೆವಿಲ್ ತಂಡ ಇದೀಗ ಬಾಕಿ ಉಳಿದಿರುವ 2 ಹಾಡಿನ ಸಿನಿಮಾದ ಚಿತ್ರೀಕರಣದಲ್ಲಿ ಒಂದು ಹಾಡನ್ನು ಇದೇ ವಾರ ಚಿತ್ರೀಕರಿಸಲಿರುವ ತಂಡ ಬಾಕಿ ಉಳಿದಿರುವ ಫೈಟ್ ಸೀನ್ ಚಿತ್ರೀಕರಣವನ್ನು ಇದೇ ವಾರವೇ ಮುಗಿಸಲಿದೆ. ಸೋಮವಾರದಿಂದ ಸಾಹಸ ದೃಶ್ಯವೊಂದರ ಚಿತ್ರೀಕರಣ ಬಳಿಕ ಸೆಟ್ನಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ. ಬಾಕಿ ಉಳಿದಿರುವ ಇನ್ನೊಂದು ಹಾಡನ್ನು ವಿದೇಶದಲ್ಲಿ ಚಿತ್ರೀಕರಣ ಮಾಡಿಕೊಳ್ಳಲು ಸಿನಿಮಾ ತಂಡ ಪ್ಲಾನ್ ರೆಡಿಯಾಗಿದ್ದು, ಮುಂದಿನ ತಿಂಗಳು ಮೊದಲ ವಾರದಲ್ಲಿ ದರ್ಶನ್ ವಿದೇಶ ಪ್ರಯಾಣ ಬೆಳೆಸಲಿದ್ದಾರೆ. ವಿದೇಶಕ್ಕೆ ತೆರಳಲು ಈಗಾಗಲೇ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡಿರುವ ದರ್ಶನ್ ಜುಲೈ ಮೊದಲ ವಾರದಲ್ಲಿ ಡೆವಿಲ್ ಹಾಡಿನ ಚಿತ್ರೀಕರಣಕ್ಕಾಗಿ ತಂಡದ ಜೊತೆ ಯುರೋಪ್ ದೇಶಗಳಿಗೆ ತೆರಳಲಿದ್ದಾರೆ. ಬಹುಶಃ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ. ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ದುಬೈಗೂ ತೆರಳುವ ಸಂಭವ ಇದೆ. ಕೊಲೆ ಆರೋಪದಡಿ ಜೈಲು ಸೇರಿದ ದರ್ಶನ್ ಅಲ್ಪ ಶೂಟಿಂಗ್ ಆಗಿ ನಿಂತು ಹೋಗಿದ್ದ ಡೆವಿಲ್ ಚಿತ್ರದ ಚಿತ್ರೀಕರಣವನ್ನು ಇದೀಗ ಸಂಪೂರ್ಣವಾಗಿ ಮುಗಿಸಿಕೊಟ್ಟಿದ್ದಾರೆ. ಮಾರ್ಚ್ ಕೊನೆಯ ವಾರದಿಂದ ಡೆವಿಲ್ ಚಿತ್ರೀಕರಣ ಮರುಪ್ರಾರಂಭವಾಗಿತ್ತು. ಇದೀಗ ಜೂನ್ ಅಂತ್ಯದಲ್ಲಿ ಡೆವಿಲ್ ಚಿತ್ರೀಕರಣ ಸಂಪೂರ್ಣ ಮುಕ್ತಾಯಗೊಂಡಿದೆ. ಶೀಘ್ರದಲ್ಲೇ ಡೆವಿಲ್ ಟೀಮ್ ರಿಲೀಸ್ ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ.